ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ದೋದಲಭಾಗಿಯ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಭಾರೀ ಅವ್ಯವಹಾರ ನಡೆದಿದೆ. ಹಿಂದಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಸಂಬಂಧಿಕರು ಸಿಬ್ಬಂದಿಗಳಿಗೆ ಲಕ್ಷ ಗಟ್ಟಲೆ ಬೆಳೆ ಸಾಲು ನೀಡಿದ್ದಾರೆ. ಬೇರೆ ರೈತರಿಗೆ ಮಾತ್ರ ಎಲ್ಲಾ ನಿಯಮಗಳನ್ನು ಕೇಳುವ ಮೂಲಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವ್ಯವಹಾರ ಮಾಡಿ ಸಹಕಾರ ಹಣ ಮತ್ತು ಸಂಘದ ಹಣ ದುರುಪಯೋಗ ಮಾಡಿದ್ದಾರೆ. ನ್ಯಾಯಬದ್ಧವಾಗಿ ಕೆಲಸ ಮಾಡದೆ ನಿಯಮ ಬಾಹಿರವಾಗಿ ಕೆಲಸ ಮಾಡುತ್ತಾ ಸಾರ್ವಜನಿಕ ಸೇವಾ ಸ್ಥಾನದಲ್ಲಿದ್ದು ನಿಯಮ ಬಾಹಿರವಾಗಿ ಅಥವಾ ತಮ್ಮ ಆ ಸ್ಥಾನವನ್ನು ಉಪಯೋಗಿಸಿಕೊಂಡು ನಿಯಮಕ್ಕಿಂತ ಹೆಚ್ಚಿನ ಅಥವಾ ತಮಗೆ ಸಲ್ಲಬೇಕಾಗುವುದಕ್ಕಿಂತ ಹೆಚ್ಚಿನ ಸೌಲಭ್ಯ ಪಡೆದುಕೊಂಡು ತಮ್ಮ ಅಧಿಕಾರವನ್ನು ನಿಯಮಕ್ಕೆ ವಿರುದ್ಧವಾಗಿ ಸ್ವಂತ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಿದ ಅಪ್ಪಾಸಿ ಬೋರೆಗಾಂವ್ಕರ್ ಆರೋಪಿಸಿದ್ದಾರೆ. ನಾನು ಅಪ್ಪಾಸಿ ಸೂರ್ಯವಂಶಿ ಉರ್ಫ್ ಬೋರ್ಗಾಂವ್ಕರ್. ನಾನು ಜಮಖಂಡಿ AR ಆಫೀಸ್ ಅವರಿಗೆ ಅರ್ಜಿ ಸಲ್ಲಿಸಿದ್ರು, ಯಾವ ಕ್ರಮ ಕೈಗೊಂಡಿಲ್ಲ. ಹಾಗೆ ಮತ್ತು DR ಅವರಿಗೆ ಬಾಗಲಕೋಟೆ ಅವ್ರಿಗೆ ಸಲ್ಲಿಸಿರ್ತೇನೆ, ಅವರು ಯಾವ ಕ್ರಮ ಕೈಗೊಂಡಿಲ್ಲ. ಜಾಯಿಂಟ್ ಡೈರೆಕ್ಟರ್ ಅವ್ರಿಗೆ ಬೆಳಗಾವಿ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಯಾವ ಕ್ರಮ ಕೈಗೊಂಡಿರುವುದಿಲ್ಲ. ಅನೇಕ ತಪ್ಪುಗಳ ಗುರುತಿದ್ದರೂ ಯಾವ ಕ್ರಮನೂ ತೆಗೆದುಕೊಳ್ಳಲಿಲ್ಲ. ಎಲ್ಲರೂ DCC ಬ್ಯಾಂಕ್ ವಿತ್ AR ಆಫೀಸರ್ ಎಲ್ಲರೂ ಶಾಮೀಲಾಗಿರುತ್ತಾರೆ ಎಂದು ನಂದು ವಿನಂತಿ. 5 ವರ್ಷ ಆಯ್ತು. 5 ವರ್ಷ ಆಯ್ತು ನಾ ಪೇಪರ್ಸ್ ಕೊಡ್ಲಕ್ಕೈತ್ರಿ, ಯಾವ ಕ್ರಮನೂ ಆಗಿಲ್ಲ. ಈಗ ಬೆಳಗಾವಿಯವ್ರಿಗೆ ಇದನ್ನ ಲೆಟರ್ ಸಲ್ಲಿಸಿದ್ರಲ್ಲ ರೀ, ಅವ್ರ ನಿಮಗೆ ಯಾವ ರೀತಿ ಕ್ರಮ ಕೊಟ್ರಿ? DR ಬರ್ದ್ರಿ, DR ಅವ್ರು AR ಬರ್ದ್ರು, AR ಅವ್ರು ಬರೀ ಹಿಂಬರ ಕೊಟ್ಟ ಕೇಸಿಂದ ಹೋಗಿಬಿಟ್ಟಾರ. ಏನು ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಏನು ಸಿಕ್ಕಿಲ್ಲ. ಇಲ್ಲ ಸಂಘದ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. DCC ಬ್ಯಾಂಕಿನಲ್ಲಿ ಆಫೀಸರ್ ಹಾಗೂ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಸರ್ಕಾರದಿಂದ ಎಲ್ಲ ಥರದ ಸಾಲ ಒಬ್ಬರ ಹೆಸರಿನಲ್ಲಿ ಇನ್ನೊಬ್ಬರ ಹೆಸರು ಬೇರೆಯವರಿಗೆ ಜಮೀನಿನಲ್ಲಿ ಫೋಟೋ ತೆಗೆದುಕೊಂಡು ಸಾಲ ಕೊಟ್ಟಿರುತ್ತಾರೆ. ಸಂಘದ ಕಚೇರಿಯಲ್ಲಿ ಸಿಬ್ಬಂದಿ ಸರಿಯಾಗಿರುವುದಿಲ್ಲ. ಸಂಘದ ಕಾರ್ಯದರ್ಶಿಯವರು ಅವರೂ ಇರುವುದಿಲ್ಲ. ಸಹಕಾರ ಸಂಘಗಳ ನಿಯಮ ತೊದಲುವಾಗಿ ಹೊಸದು. ಇದನ್ನು 64ರ ಪ್ರಕಾರ ತನಿಖೆ ಆಗಬೇಕು. ಒಳಪಡಿಸಿ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ತಮ್ಮ ಹೆಸರು? ಅಪ್ಪಾಸಿ ಭೀಮ್ಸಿ ಬೋರ್ಗಾಂವ್ಕರ್ ಉರ್ಫ್ ಸೂರ್ಯವಂಶಿ. ನಾನು PKPS ತೊದಲುವಾಗಿ ಹೊಸದು. ಇದರ ಸಹಕಾರ ಹಣ ಮತ್ತು ಸಂಘದ ಹಣ ದುರ್ಬಳಕೆ ಕುರಿತು ನಾನು ಇವತ್ತು ಮಾಹಿತಿ ಕೊಡ್ತೀನಿ. ಆದ ಕಾರಣ ಮುಂದೆ ಸಂಘದ ಶೇರ್ ಸರ್ಟಿಫಿಕೇಟ್ ಯಾರಿಗೆ ಕೊಟ್ಟಿರುವುದಿಲ್ಲ ರೈತರಿಗೆ. ಮುಂದೆ ಎರಡನೇದು ಮುಖ್ಯ ಕಾರ್ಯದರ್ಶಿಯವರು 1 ಲಕ್ಷಕ್ಕಿಂತ ಹೆಚ್ಚು ಬೆಳೆಸಾಲ ಅವರೇ ತೆಗೆದುಕೊಂಡಿರ್ತಾರೆ, ಬೇಕಾದವ್ರಿಗೆ ಕೊಟ್ಟಿರ್ತಾರೆ. DCC ಬ್ಯಾಂಕ್ನಾಗ ಕೇಳಿದರೆ 50,000 ಮಾತ್ರ ನೀಡುತ್ತೇವೆ ಎಂದು ಹೇಳಿರುತ್ತಾರೆ. ಸಿಬ್ಬಂದಿಯವರೇ 3% ಬಡ್ಡಿಯಲ್ಲಿ ದ್ರಾಕ್ಷಿ ಸಾಲವನ್ನು ತೆಗೆದುಕೊಂಡಿರುತ್ತಾರೆ. ಹಾಗೂ ತಮಗೆ ಬೇಕಾದವರಿಗೆ 10 ಲಕ್ಷದವರೆಗೆ ಹಣ ಕೊಟ್ಟಿರ್ತಾರೆ. ದ್ರಾಕ್ಷಿ ಸಾಲ 3% ಬಡ್ಡಿ ಒಳಗೆ. ನಿರ್ದೇಶಕರು ಹಾಗೂ ದ್ರಾಕ್ಷಿ ಸಾಲ ಹಚ್ಚದಿದ್ರೂ ಅವ್ರಿಗೆ 10 ಲಕ್ಷದವರೆಗೆ 3% ಬಡ್ಡಿ ಒಳಗೆ ನೀಡುತ್ತಾರೆ. ಹಾಗೂ ರೇಷನ್ ಅಂಗಡಿ ಹಂಚುವ ಹೊತ್ತಿನಾಗ ಪ್ರತಿಯೊಬ್ಬ ಕುಟುಂಬಕ್ಕೂ 8 ರಿಂದ 10 ಕಿಲೋ ಅಕ್ಕಿ ಕಡಿಮೆ ಕೊಟ್ಟಿರ್ತಾರೆ. ಅದರ ಲೈಸೆನ್ಸ್ ರದ್ದಾಗಿರುತ್ತದೆ, ತಹಶೀಲ್ದಾರ್ ಬಂದು ರದ್ದು ಮಾಡಿರ್ತಾರೆ. ಆದ ಕಾರಣ ಯಾವ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಸಂಬಂಧಿಕರು. ಮುಂದೆ ಸಿಬ್ಬಂದಿಯವರು ಮುಖ್ಯ ಕಾರ್ಯದರ್ಶಿಯವರು 75,000 ಸಿಬ್ಬಂದಿಯವರು ವೇತನ ಇರುತ್ತದೆ. ಹಾಗೂ ಕಾರ್ಯದರ್ಶಿಯವರಿಗೆ 1,30,000ವರೆಗೆ ತೆಗೆದುಕೊಂಡಿರುತ್ತಾರೆ. ರೈತರಿಗೆ ಡಿವಿಡೆಂಡ್ 6% ಮಾತ್ರ ನೀಡುತ್ತಾರೆ. ಸಂಘದ ಖರೀದಿ ಮಾಡಿದ ಮಾಲನ್ನು ಮಾರಿಕೊಂಡಿರುತ್ತಾರೆ. ಸಂಘದ ಜಮಾ ಮಾಡಿರುವುದಿಲ್ಲ. ಸೋಲಾರ್ ಮತ್ತು ಕುಡಿ ನೀರಿನ ಘಟಕಗಳನ್ನು ಮಾರಿಕೊಂಡಿರುತ್ತಾರೆ. ರೈತರಿಂದ ಕಟ್ಟಡ ನಿಧಿ ಅಂತ ಸಾದಿಲ್ವಾರ ಅಂತ ಹೇಳಿ ರೈತರಿಂದ ಹಣ ವಸೂಲಿ ಮಾಡುತ್ತಾರೆ. ಲೆಕ್ಕ ಸರಿಯಾಗಿ ಇರುವುದಿಲ್ಲ. ಸರ್ಕಾರದಿಂದ ಸಾಲ ಮನ್ನಾ ಆದಾಗ ರೈತರಿಂದ 2,000 ರಿಂದ 3,000ವರೆಗೆ ಹಣ ಪಡೆದುಕೊಂಡಿರುತ್ತಾರೆ. ಆದರೂ ಆ ಹಣ ಎಲ್ಲಿ ಜಮಾ ಇರುವುದಿಲ್ಲ. ಮುಂದೆ ತಮ್ಮ ಬೇಕಾದವರಿಗೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ 4 ಜಿಲ್ಲೆಗಳಿಗೆ ಸಾಲ ಕೊಟ್ಟಿರುತ್ತಾರೆ. ಬೇರೆ ರಾಜ್ಯಕ್ಕೂ ಕೊಟ್ಟಿರುತ್ತಾರೆ. ತಾಲೂಕಿನಲ್ಲಿ ಶೇರ್ ಸರ್ಟಿಫಿಕೇಟ್ ಯಾವ ರೈತರಿಗೆ ನೀಡಿರುವುದಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಮಾರಿ 8 ವರ್ಷ ಆಗಿರುತ್ತದೆ. ಕೇವಲ
ಕೇಳಿದಾಗ ಒಂದು ಹಳೆಯ ಶುದ್ಧ ನೀರಿನ ಘಟಕ ಅಂತಂದು ಇಟ್ಟಿರುತ್ತಾರೆ. 1,50,000 ರೂಪಾಯಿ ಅದರ ಖರ್ಚು ಹಾಕಿರುತ್ತಾರೆ. ದ್ರಾಕ್ಷಿ ಹಚ್ಚಲಾರ್ದನ 8 ರಿಂದ 10 ಲಕ್ಷ ರೂಪಾಯಿವರೆಗೆ ಸಾಲ ತಕೊಂಡಾರ. ಮತ್ತು ಬೆಳಸಾಲು ಅವರ ಲಕ್ಷಗಟ್ಟಲೆ ಸಿಬ್ಬಂದಿಯವರು ಹಾಗೂ ಡೈರೆಕ್ಟರ್ಗಳು, ಅವರ ಸಂಬಂಧಿಕರು, ಸೆಕ್ರೆಟರಿ ಸಂಬಂಧಿಕರು, ಅಧ್ಯಕ್ಷರ ಸಂಬಂಧಿಕರು ಅಥವಾ ಡೈರೆಕ್ಟರ್ ಸಂಬಂಧಿಕರು ಎಲ್ಲ ಒಂದು ಕಮ್ಮಿ ಅಂದರೂ ಒಂದು 30 ಮಂದಿಗೆ ಬೇಕಾದ ಸಿರಿ ಸಾಲ ಕೊಟ್ಟಿರುತ್ತಾರೆ ಅಂತ ನನ್ನ ಹಂಚಿಕೆ. ಅದು ಪೇಪರ್ಸ್ ಎಲ್ಲ ರೆಡಿಮೇಡ್ ಅದಾವ ಅಂತೇಳಿ ಎಲ್ಲ ಬೇಕಾದ್ರೆ ಎಲ್ಲ ಪೇಪರ್ಸ್ ನಾವು ಒದಗಿಸ್ಲಕ್ಕೆ ಇದ್ದಿದ್ದಲ್ಲ. ಮತ್ತು ನಿಮ್ಮ PKP ಒಳಗೆ ನಿಮ್ದು ಎಷ್ಟು ಟಾರ್ಗೆಟ್ ಐತ್ರಿ ನಿಮ್ಗೆ ಸಾಲ ಕೊಡೋದ್ರಿ? ಟಾರ್ಗೆಟ್ 10 ಲಕ್ಷ ಐತ್ರಿ. ಆದ್ರೆ ದ್ರಾಕ್ಷಿ ಹಚ್ಚಿದ್ರೆ ಮಾತ್ರ ತಗೋಬೇಕ್ರಲ್ಲ. ದ್ರಾಕ್ಷಿನ ಹಚ್ಚಿಲ್ಲ ಅವ್ರು ಯಾರು ಸಿಬ್ಬಂದಿಗಳು 5 ರಿಂದ 6 ಮಂದಿ ಅದಾರ ಸಿಬ್ಬಂದಿ. 6 ಮಂದಿ ತಗೊಂಡಾರ. ಅವ್ರು ದ್ರಾಕ್ಷಿ ಒಬ್ಬರು ಹಚ್ಚಿಲ್ಲ. ಮುಂದೆ ಬೆಳಸಾಲು ಲಕ್ಷಗಟ್ಟಲೆ ಅವರು ತಕೊಂಡಾರ. ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ. ಬೇಸಾಯ ಟಾರ್ಗೆಟ್ ಎಷ್ಟು ಐತ್ರಿ ನಿಮ್ದು? 50,000 ರೂಪಾಯಿ ಐತ್ರಿ. 50,000ಕ್ಕಿಂತ ಹೆಚ್ಚಿಗಿಲ್ರಿ. ಅದು DCG ಬ್ಯಾಂಕ್ನವ್ರಿಗೆ ಹೋಗಿ ನಾವು ಕೇಳಿದಾಗ 50,000 ಮಾತ್ರ ಐತಿ ನಮ್ದು ಹೆಚ್ಚು ಕೊಡಕ. ಆದ್ರೂ ಸೆಕ್ರೆಟರಿ ಅವರು, ಸಿಬ್ಬಂದಿಯವರು, ಸಂಬಂಧಪಟ್ಟ ಡೈರೆಕ್ಟರ್ಗಳು ಎಲ್ಲರೂ ಅವರೇ ತಕೊಂಡಾರ. ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ. ಎಷ್ಟು ತಗೊಂಡಾರ್ರಿ ಅವ್ರು? 1 ಲಕ್ಷಕ್ಕಿಂತ ಮೇಲ್ಪಟ್ಟು 13,000 10,000 ತಕೊಂಡಾರ. 1,13,000. ಅದಕ್ಕೆ ಬಡ್ಡಿ ಇಲ್ರಿ. ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ. ಅವರು ತಮ್ಗೆ ಸಂಬಂಧಿಕರಿಗೆ, ತಮಗೆ ಸಿಬ್ಬಂದಿ, ಡೈರೆಕ್ಟರ್ಗಳಿಗೆ ಮಾತ್ರ ತಕೊಂಡಾರ. ಸಿಗ್ನೇಚರ್ ತಾನೇ ಸ್ವತಃ ಸೆಕ್ರೆಟರಿ, ಡೈರೆಕ್ಟರ್ಗಳು ಸಹಿತ ತಾನ ಮಾಡಿ ಠರಾವುಗಳು, ನಕಲುಗಳು ಪಾಸ್ ಮಾಡ್ಯಾರ. ಅದಕ್ಕೆ ಅದರದಿಂದ ರೊಕ್ಕ ದುಡ್ಡು ದುರ್ಬಳಕೆ ಭಾಳ ಆಗೈತಿ ಸೊಸೈಟಿ ಒಳಗೆ. ಅದಕ್ಕೆ 64 ಎನ್ಕ್ವೈರಿ ಆಗ್ಬೇಕಂತ ನಮ್ದು ವಿನಂತಿ. AR ಆಫೀಸರು ಸೆಕ್ರೆಟರಿ ತೊದಲ ಬಗ್ಗೆ ಸೊಸೈಟಿ ಹೊಸದು ಆದ ಕಾರಣ ಆ ಸೆಕ್ರೆಟರಿನ ಏನೇ ತಂಟೆ ತಕರಾರನ್ನ ಅರ್ಜಿ 5 ವರ್ಷದಿಂದ AR ಆಫೀಸಿಗೆ ಎಡ್ತಾಕಿದ್ರು ಯಾಕೆ ಕ್ರಮ ಕೈಗೊಂಡಿಲ್ಲ. ಸೆಕ್ರೆಟರಿ ಹೇಳಿದಂಗೆ ನನಗೆ ಈ AR ಅವರು ಸಲಹೆ ಸೂಚನೆಗಳು ಕೊಡ್ತಾರೋ, ಕಾಗದಪತ್ರ ಕೊಡ್ತಾರೋ, ಅವರಾಗಿ ಬಂದು ತನಿಖೆ ಮಾಡಿಲ್ಲ. ಯಾವ ನನಗೆ ಆದೇಶಗಳು ಹೊರತು ಮಾಡಿಲ್ಲ. ಆದ ಕಾರಣ ಸೆಕ್ರೆಟರಿ ಅವರು ಹೇಳಿದಂಗೆ AR ಆಫೀಸರು ಕೇಳ್ತಾರೆ. ಆದ ಕಾರಣ ನನ್ನ ನ್ಯಾಯ ಪೂರ್ತಿ ತನಿಖೆ ಆಗುವವರೆಗೆ ನಾ ಹಿಂದೆ ಸರಿಯುವುದಿಲ್ಲ. ನನ್ನ ಪ್ರತಿ ಪೇಪರ್ಸ್ ಎಲ್ಲ ನಾವು 64 ಎನ್ಕ್ವೈರಿ ಆಗ್ಬೇಕಂತ ನಾನು ಪೂರ್ತಿ ವಾದನೆ ಐತಿ. ನಾ ಅಲ್ಲಿವರೆಗೆ ನಾ ಹಿಂದೆ ಸರಿಯುವುದಿಲ್ಲ. ಹೈಕೋರ್ಟ್ಗೆ ಹೋಗ್ಲಕ್ಕೆ ಸಜ್ಜನು. ನಾ ಅದಕ್ಕೆ ARಗೂ ಅನ್ಸೋದಿಲ್ಲ, DRಗೂ ಅನ್ಸೋದಿಲ್ಲ. ಎಲ್ಲ ಸೆಕ್ರೆಟರಿ ಪಾರ್ ಕೈಗೊಂಬೆ ಆಗ್ಯಾರು. ಆದ ಕಾರಣ ರೈತರ ನ್ಯಾಯ ಒಟ್ಟು ಅವ್ರ ಬಗೆಹರಿಸ್ಲಕ್ಕೆ ತಯಾರಿಲ್ಲ. 64 ಎನ್ಕ್ವೈರಿ ಆಗೋ ತನಕ ನಾ ಹಿಂದೆ ಸರಿಯುವುದಿಲ್ಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.